ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಮೈಸೂರು ಕಡೆಯಿಂದ ಐ ಥಿಂಕ್ JP ನಗರ ಕಡೆಯಿಂದ ಬರುವಂತಹ ರಸ್ತೆ ಇದು. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ. ಇದು ವಿಲೇಜಿಂದ ಒಂದು 20 ಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಇದು ಮನೆಯೆಲ್ಲ ಕಾಣ್ತಿದೆಯಲ್ಲ, ಇದಕ್ಕೆ ಅಟ್ಯಾಚ್ ಆಗಿರುವಂಥದ್ದು ಇದು. ಸೊ ಇದು ಮೈಸೂರಿಗೆ ತುಂಬ ಹತ್ತಿರ. ಇದು JP ನಗರ ರಿಂಗ್ ರೋಡಿಂದ ಇಲ್ಲಿಗೆ ಒಂದು 12ರಿಂದ 13 ಕಿಲೋಮೀಟ್ರ್ ಆಗುತ್ತೆ. 20 ಗುಂಟೆ ಮಾತ್ರ ಇದು, ಜಸ್ಟ್ 20 ಗುಂಟಾಸ್ ಪ್ರಾಪರ್ಟಿ. ಇದು ಜನರಲ್ ಪ್ರಾಪರ್ಟಿ. ಇದು ಈ ರೋಡ್ ಫೇಸಿಂಗ್ಗೆ ಉದ್ದ ಇದೆ, ಇದು ಲೆಂತ್ ಇದೆ ರೋಡ್ ಫೇಸಿಂಗ್. ಇದು ಆನ್ಸಿಸ್ಟರ್ ಪ್ರಾಪರ್ಟಿ, ಪಿತ್ರಾರ್ಜಿತವಾಗಿ ಇರುವಂತಹ ಆಸ್ತಿ ಇದು. ಸೊ ಯಾರಿಗೂ ಕೂಡ ಇದು ಟ್ರಾನ್ಸಾಕ್ಷನ್ ಆಗಿಲ್ಲ. ಇದು ಮೈಸೂರು ಏರ್ಪೋರ್ಟ್ಗೂ ಕೂಡ ನಿಯರ್ ಇದೆ. ಎದುರುಗಡೆ ಕಬ್ಬೆಲ್ಲ ಬೆಳೆದಿದ್ದಾರೆ, ಅಂದರೆ ಇದು ವಾಟರ್ ಸೋರ್ಸ್ ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ಚಾನಲ್, ಸುತ್ತಮುತ್ತ ಚಾನಲ್ಸ್ ಎಲ್ಲ ಇದೆ. ಸೊ ಗ್ರೌಂಡ್ ವಾಟ್ರಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿದೆ. ಪ್ರಾಪರ್ಟಿ ಬಂದು ಈಸ್ಟ್ ಫೇಸಿಂಗ್, ಇದು ಪೂರ್ವ ದಿಕ್ಕಿಗೆ ಇರುವಂತಹ ಜಾಗ. ಇದು ಸಾಯಿಲ್ ಬಂದು ರೆಡ್ ಸಾಯಿಲ್ ಇದ್ದು. ಇಲ್ಲಿ ಒಂದು 2-3 ಮಾವಿನ ಮರ ಇದೆ. ಇವರು ಕುಂಟೆಗೆ 2 ಲಕ್ಷ ಹೇಳ್ತಾ ಇದ್ದಾರೆ. ಸೊ ಅರ್ಧ ಎಕರೆಗೆ 40 ಲಕ್ಷ ಹೇಳ್ತಾ ಇದ್ದಾರೆ. ಇಲ್ಲಿ ಎದುರುಗಡೆ ಒಂದು ಮನೆಯೂ ಕೂಡ ಇದೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ವಿಲೇಜ್ಗೆ ಅಟ್ಯಾಚ್ ಆಯಿತು. ಬಟ್ ಏನು ವ್ಯವಸಾಯ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಎಲ್ಲ ರೋಡಿದ್ದು, ರೋಡ್ ಬಿಡ್ತೆ ತುಂಬ ಇದೆ ಇದು. ಸೊ ಇದು 20 ಗುಂಟೆ ಬೇಕಾದ್ರೆ ಇಬ್ಬರು ರೆಡಿ ಇದ್ದರೆ ಜಾಯಿಂಟಲ್ಲಿ ಬೇಕಾದ್ರೆ ತೊಗೊಬೋದು. ಇದನ್ನು 10 ಗುಂಟೆ ಸಪ್ರೇಟ್ ಮಾಡ್ಬೋದು, ಯಾಕೆಂದರೆ ರೋಡ್ ಫೇಸಿಂಗು ಇಬ್ರಿಗೂ ಸಿಗುತ್ತೆ. ಸೊ ಇದು ಈಸ್ಟ್ ಮತ್ತು ಸೌತ್ ಕಾರ್ನರ್ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿ ಬಂದು ಇದು ಮೈಸೂರು ರಿಜಿಸ್ಟ್ರೇಷನ್. ಇದು ಓನ್ಲಿ 20 ಗುಂಟೆ ಮಾತ್ರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.